ಸೈಟ್ ಅನ್ನ ಮುಟ್ಕೋಲು ಹಾಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋಕೆ ನಡೀತಾ ಇದೆ. ಇದರ ಬಗ್ಗೆ ನಾನು ಹೆಚ್ಚಿನ ವಿಚಾರವನ್ನ ಮಾತಾಡೋದಕ್ಕೆ ಹೋಗಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗ ಪ್ರಮುಖವಾಗಿ ಮುಡಾ ಸೈಟ್ ಮುಟ್ಕೋಲು ಹಾಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋಕಂತಾನೆ ನಡೀತಾ ಇದೆ. ಇದರ ಬಗ್ಗೆ ನಾನೇನು ಕೂಡ ಹೆಚ್ಚಿಗೆ ಮಾತನಾಡಲ್ಲ ಅಂತ ಬೆಳಗಾವಿ ಸುವರ್ಣಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರುವಂತದ್ದು. ಮುಡಾ ಆಸ್ತಿ ಇಡಿ ಮುಟ್ಕೋಲು ಹಾಕೊಂಡಂತ ವಿಚಾರವಾಗಿ ಇನ್ವೆಸ್ಟಿಗೇಷನ್ ಅದು ಲಾಂಗ್ ಪ್ರೊಸೆಸ್, ಅದು ಕೋರ್ಟ್ ಟ್ರಯಲ್ ಮಾಡೋದು, ಅದನ್ನ ನೀನು ಟ್ರಯಲ್ ಮಾಡೋದಕ್ಕಾಗಲ್ಲ. ನಾನು ಇಡೀ ಕೇಸ್ನ ದಿನ ಬೆಳಗ್ಗೆ ಬಡ್ದಾಡ್ತಾ ಇರೋನು, ನಾನು ಇಡೀ ವಿಚಾರವಾಗಿ ಅದರ ಬಗ್ಗೆ ಹೆಚ್ಚಿನ ಮಾತನಾಡೋದಕ್ಕೆ ಹೋಗಲ್ಲ. ಇದು ಸಿಎಂ ಮೇಲೆ ರಾಜಕೀಯವಾಗಿ ನಡೀತಾ ಇರುವಂತಹ ಪಿತೂರಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೆಣ್ಣು ಮಗಳಾಗ್ಲಿ ಅಥವಾ ಸಿಎಂ ಆಗ್ಲಿ ಯಾವುದೇ ತಪ್ಪು ಮಾಡಿಲ್ಲ. ಈ ಹಿಂದೆಯೇ ಅವರು ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಆ ವಿಚಾರ ಬಿಡೋಣ, ರಾಜ್ಯದ ವಿಚಾರ ಚರ್ಚೆ ಮಾಡೋಣ ಅಂತ ಕೂಡ ಹೇಳಿದ್ದಾರೆ. ಕೇಸ್ ಅಂತಂದ್ರೆ ಇದಕ್ಕೆ ಇನ್ವೆಸ್ಟಿಗೇಷನ್ ಲಾಂಗ್ ಪ್ರೋಸೆಸ್, ಅವ್ರು ಏನೋ ಒಂದು ಅದೆಲ್ಲ ಕೋರ್ಟ್ ಟ್ರಯಲ್ ಮಾಡಬೇಕು. ನಾನು ನೀನು ಟ್ರಯಲ್ ಮಾಡೋದು, ನನಗಾಗಲಿ ನೀನು ಟ್ರಯಲ್ ಮಾಡೋಕ್ಕೆ ಅವಕಾಶ. ನಾನು ಇಡೀ ಕೇಸ್ನ ದಿನ ಬೆಳಗ್ಗೆ ಮಾತಾಡ್ತಾ ಇರೋದು, ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಏನು ಮಾತಾಡೋದು. ನಮ್ಮ ರಾಜಕೀಯವಾಗಿ ಪಿತೂರಿ ಮುಖ್ಯಮಂತ್ರಿಗಳ ಮೇಲೆ, ಅವರ ಕುಟುಂಬದ ಮೇಲೆ ರಾಜಕೀಯ ಹೆಣ್ಮಗಳಾಗಲಿ ಮುಖ್ಯಮಂತ್ರಿ ಯಾವ ಇನ್ನೇನು ಸ್ಪಷ್ಟಪಡಿಸ್ತಾ ಇದ್ದೀನಿ, ನೀವು ಸ್ಪಷ್ಟಪಡಿಸ್ತೀನಿ. ಆ ವಿಚಾರ ಬಿಡಿ, ರಾಜ್ಯದ ವಿಚಾರನ ಚರ್ಚೆ ಮಾಡೋಣಪ್ಪ. ಒಂದು ಕೇಸ್ ಅಂತಂದರೆ ಇದಕ್ಕೆ ಇನ್ವೆಸ್ಟಿಗೇಷನ್ ಲಾಂಗ್ ಪ್ರೋಸೆಸ್, ಅವ್ರು ಏನೋ ಒಂದು ಅದೆಲ್ಲ ಕೋರ್ಟ್ ಟ್ರಯಲ್ ಮಾಡಬೇಕು. ನಾನು ನೀನು ಟ್ರಯಲ್ ಮಾಡೋದು, ನನಗಾಗಲಿ ನೀನು ಟ್ರಯಲ್ ಮಾಡಿ. ಇಡಿಯಿಂದ ಆಸ್ತಿ ಮುಟ್ಕೋಲು ಹಾಕೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಆರೋಪಗಳಿಗೆ ಇಡಿಗೆ ನಾನು ಸೂಕ್ತ ದಾಖಲೆಯನ್ನ ಕೊಟ್ಟಿದ್ದೆ. ಇಡಿ ಕೂಡ ಸಾಕಷ್ಟು ದಾಖಲೆಯನ್ನ ಸಂಗ್ರಹಿಸಿದೆ. ಇದು ನನ್ನ ಹೋರಾಟಕ್ಕೆ ಸಿಕ್ಕಂತ ಪ್ರಾಥಮಿಕ ಜಯ. ಮುಡಾ ಹಗರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನನ್ನ ಆರೋಪಗಳಿಗೆ ಇಡಿಗೆ ನಾನು ಸೂಕ್ತ ದಾಖಲೆಯನ್ನ ನೀಡಿದ್ದೆ. ಇಡಿ ಕೂಡ ಸಾಕಷ್ಟು ದಾಖಲೆ ಸಂಗ್ರಹಿಸಿದೆ. ಇಡಿಯಿಂದ 300ಕ್ಕೂ ಹೆಚ್ಚು ಕೋಟಿ ಮೌಲ್ಯದ ಮುಡಾ ಆಸ್ತಿ ಮುಟ್ಟುಗೋಲಿನ ವಿಚಾರವಾಗಿ ಇದು ನನ್ನ ಹೋರಾಟಕ್ಕೆ ಸಿಕ್ಕಂತಹ ಪ್ರಾಥಮಿಕ ಜಯ. ಮುಡಾ ಹಗರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಆರೋಪಗಳಿಗೆ ನಾನು ಸೂಕ್ತ ದಾಖಲೆ ಕೊಟ್ಟಿದ್ದೇನೆ. ಇಡಿ ಕೂಡ ಸಾಕಷ್ಟು ದಾಖಲೆ ಸಂಗ್ರಹ ಮಾಡಿದೆ. ಸುಮಾರು 147 ಸ್ಥಿರಾಸ್ತಿಗಳನ್ನು ತಾತ್ಕಾಲಿಕವಾಗಿ ಮುಟ್ಕೋಲು ಹಾಕಿಕೊಂಡಿದೆ. ಸಾವಿರಾರು ಕೋಟಿ ಆಸ್ತಿ ಅಕ್ರಮ ಆಗಿದೆ. ಸಿದ್ದರಾಮಯ್ಯ ಕುಟುಂಬದ 14 ನಿವೇಶನ ಈ ಪಟ್ಟಿಯಲ್ಲಿ ಇದೆಯಾ ಎಂಬುದರ ಬಗ್ಗೆ ಮಾಹಿತಿ ಇಲ್ಲ. ಸಿದ್ದರಾಮಯ್ಯನವರಿಗೆ ಮುಡಾ ಮಾಜಿ ಆಯುಕ್ತ ನಟೇಶ್ ಕಂಡ್ರೆ ಭಯ. ಅವರ ಬಳಿ ಸಿದ್ದರಾಮಯ್ಯ ಹಗರಣ ಕುರಿತ ಹಲವು ದಾಖಲೆಗಳಿವೆ. ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಟೇಶ್ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ. ಸಿಬಿಐಗೆ ಪ್ರಕರಣ ವಹಿಸುವಂತೆ ಕೋರ್ಟ್ ಮೊರೆ ಹೋಗಿದ್ದೇನೆ. ಮುಡಾ ವಿರುದ್ಧ ಜಾರಿ ನಿರ್ದೇಶನಾಲಯದ ಈ ಕ್ರಮ ಕೋರ್ಟ್ ಗಮನ ಸೆಳೆಯುವುದಕ್ಕೆ ಅನುಕೂಲವಾಗಿದೆ. ಮುಡಾ ಹಗರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು.
ಹೋರಾಟಕ್ಕೆ ಮತ್ತೊಂದು ಜಯ ಸಿಕ್ಕ ನನ್ನ ಆರೋಪಪೂರ್ವಕವಾದ ಎಲ್ಲ ಬಲವಾದ ಸಾಕ್ಷ್ಯಗಳು ಲಭ್ಯ ಆಗಿರೋದ್ರಿಂದ ಸೊ ಜಾರಿ ನಿರ್ದೇಶನಾಲಯದವರು 142 ಸ್ಥಿರಾಸ್ತಿಗಳನ್ನು ತಾತ್ಕಾಲಿಕ ಮುಟ್ಕೊಳ್ಳೋಂಥ ಆದೇಶವನ್ನು ಮಾಡಿರೋದು ತಿಳಿದು ಬಂದಿದೆ. ಖಂಡಿತವಲ್ಲ ಸರ್, ಈ ಪ್ರಾರಂಭದಲ್ಲೂ ಕೂಡ ನನ್ನ ಎಲ್ಲ ರೀತಿಯ ಹೋರಾಟ ಕಾನೂನುಬದ್ಧ ಹೋರಾಟಕ್ಕೆ ಸೊ ಜಯ ಸಿಕ್ಕಿದೆ. ಅದಕ್ಕೆ ಅದೇ ರೀತಿ ಇದು ಕೂಡ ಮತ್ತೊಂದು ಜಯ ಆಗಿದೆ. ಸೊ ಮುಂದಿನ ದಿನದಲ್ಲೂ ಕೂಡ ಇದೇ ರೀತಿ ಎಲ್ಲ ಒಂದು ಹೋರಾಟದ ಜಯವನ್ನು ಸಾಧಿಸಿ ನಾನು ಏನು ಗುರಿ ಇಟ್ಕೊಂಡಿದ್ದೀನಿ ಆ ಗುರಿಯನ್ನು ಸಾಧಿಸುವಂಥ ಎಲ್ಲ ವಿಶ್ವಾಸ ನನಗಿದೆ. ಸೊ ಇರ್ಬೋದು, ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಯಾಕಂತಂದರೆ 142 ಸ್ಥಿರಾಸ್ತಿಗಳ ಒಂದು ಪಟ್ಟಿಯನ್ನು EDR ಬಿಡುಗಡೆ ಮಾಡಿಲ್ಲ. ಬಹುಶಃ ಸದ್ಯದಲ್ಲೇ ಬಿಡುಗಡೆ ಮಾಡ್ತಾರಂಥ ನಿರೀಕ್ಷೆ ಇದೆ. ಅವ್ರು ಬಿಡುಗಡೆ ಮಾಡಿದಾಗ ಯಾರಿಗೆ ಸಂಬಂಧಪಟ್ಟ ಯಾವ ಆಸ್ತಿಗಳನ್ನು ತಾತ್ಕಾಲಿಕ ಮುಟ್ಕಲು ಹಾಕಿದೆ ಅನ್ನೋದು ಸ್ಪಷ್ಟ ಮಾಹಿತಿ ಸರ್. ಅದೇ 50-50 ಅನ್ನೋ ಪತ್ರದಲ್ಲಿ ಪ್ರಮುಖವಾಗಿ ಕೇಳಿಬರೋಂಥ ಅಧಿಕಾರಿಗಳ ಹೆಸರು ಅಂದರೆ ಮೊದಲು DB ನಟೇಶ್ವರ, ಆನಂತರ GT ದಿನೇಶ್ ಕುಮಾರ್ ಅವರು. ಸೊ GT ದಿನೇಶ್ ಕುಮಾರ್ ಅವ್ರನ್ನ ಅಮಾನತು ಮಾಡಿದರೆ, ಆದರೆ ನಟೇಶ್ವರನ್ನ ಅಮಾನತು ಮಾಡಿಲ್ಲ. ಯಾಕೆ ಅಂತೇಳಿದ್ರೆ ಸೊ ನಟೇಶ್ವರನ್ನ ಅಮಾನತು ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಪೂರಕವಾದಂಥ ಎಲ್ಲ ಸಾಕ್ಷ್ಯಗಳನ್ನು ಅವರು ಕೊಡುವ ಸಾಧ್ಯತೆ ಭಯ ಇರೋದ್ರಿಂದ ಸೊ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ತಗೊಳ್ಳದೆ ಅವರ ರಕ್ಷಣೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾರೆ. ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಹೌದು ಸರ್, ಇದು ಒಂದು ನಮಗೆ ಒಂದು ಬಲವಾದ ಸಾಕ್ಷ್ಯ ಸಿಕ್ಕಾಗುತ್ತೆ. ಸೊ ಈ ಸಾಕ್ಷ್ಯನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು